ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ರಾಗಿ ಮಿಕ್ಸರ್ ತಗೊಂಡೆ ತಗೊಂಡೆ ಸರ್ ಈ ಕಡೆ ಚೆನ್ನಾಗಿದೆ ಸರ್ ಇದು ರಾಗಿ ತತ್ತಿನಲ್ಲಿ ಸರ್ ಆರ್ಕ ನವಣೆ ಮತ್ತು ಸೂರ್ಯದಾನ ಮತ್ತು ಮಾರ್ಗನ ಹಾಕಿದ್ದೀವಿ. ನಮ್ಮ ಸಂಸ್ಥೆಯಲ್ಲೇ ತಯಾರು ಮತ್ತು ಈ ಐಟಮ್ ಎಲ್ಲ ಮಾರ್ಕೆಟಲ್ಲಿ ಏನು ಮಾಡ್ತೀರಾ ಸರ್ ಅಲ್ಲೇ ನಮ್ಮ ಸಂಸ್ಥೆಯಲ್ಲೇ ಮಾಡ್ತೀವಿ ಸರ್. FSI ಸರ್ಟಿಫಿಕೇಶನ್ ತೊಗೊಂಡಿದ್ದೀರಿ ಸರ್, ಎಲ್ಲರೂ ತೊಗೊಂಡಿದ್ದೀವಿ ಸರ್. ಸಾವಯವ ಸರ್, ಮಳವಳ್ಳಿ ಒಂದು ಗ್ರೂಪ್ ಇದೆ ಸರ್, ಸಂಪೂರ್ಣ ಸಾವಯವ. ಅದು ಬೆರಳಿನ ಸೃಷ್ಟಿ ಮಾಡೋದು ಪಾಯಸನ ಈಗ ಎಲ್ಲಿ ಮಾಡ್ತೀರಾ? ಮಂಡ್ಯದಲ್ಲಿ ಮಂಡ್ಯದಲ್ಲಿ ಮಾಡ್ತಾ ಇಲ್ಲ. ಸಕ್ಕರೆ ನಾಡಿನ ನಮ್ಮೆಲ್ಲ ಮಾಡ್ಕೊಂಡು ಬಂದಿವಿ. ಹಾಗೆ ಅವರೊಟ್ಟಿಗೆ ಮಾಡೋಕ್ಕೆ ಸರ್ ಕ್ರಮಕ್ಕೆ ಇರುತ್ತೆ. ಕಾರ್ಯಕ್ರಮ ಸುಸೂತ್ರವಾಗಿ ಆರಂಭಿಸ್ತಾರೆ. ಇವತ್ತು ಎಲ್ಲ ಆಹಾರ ಬೇಡ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಆನಂದಗಳು. ಸ್ವಾಮಿ ಮಲಯಾಮ ಬಹು ಸುಂದರವಾದಂಥ, ಅದು ಬಹಳ ವ್ಯವಸ್ಥಿತವಾದಂತಹ ಒಂದು ಬೃಹತ್ ಮಟ್ಟದ ಆಹಾರ ಮೇಳವನ್ನು ಮತ್ತು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು ಭಾಳ ಶ್ಲಾಘನೀಯ ಮತ್ತು ಸಂತೋಷ. ಹಾಗಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ವಸ್ತು ಪ್ರದರ್ಶನ ಇದೆ, ಜನರಿಗೆ ಅದರ ಬಗ್ಗೆ ಹೆಚ್ಚು ಅರಿವುಗಳು ಬರಲಿ ಎನ್ನುವಂಥದ್ದು. ಮತ್ತು ಆಹಾರ ಮೇಳನೂ ಕೂಡ ಇದೆ. ಆಹಾರ ಮೇಳದ ಉದ್ದೇಶ ಅಂತ ಹೇಳಿದರೆ ಪ್ರತಿಯೊಂದು ಆಹಾರದ ಒಂದು ರುಚಿ ಮತ್ತು ಅಭಿರುಚಿಗೆ ತಕ್ಕಂತೆ ಅದರ ಬಗ್ಗೆ ಎಲ್ಲರೂ ಕೂಡ ಅರಿವನ್ನು ಮೂಡಿಸ್ಕೊಳ್ಳಿ ಎನ್ನುವಂಥದ್ದು ಇದರ ಹಿನ್ನೆಲೆಯೂ ಆಗಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ವಸ್ತು ಪ್ರದರ್ಶನದಲ್ಲಿ ಹಲವಾರು ಅರಿವು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಇರುವಂಥದ್ದು ನಾನು ನೋಡಿದ್ದೇನೆ. ಕೆಲವು ಇಲಾಖೆಗಳಿಂದಲೂ ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಈಗ ಗ್ಯಾಸ್ದು ಕೂಡ ನಾನು ಒಮ್ಮೆ ನೋಡಿದೆ. ಎಷ್ಟೋ ಸಾರ್ವಜನಿಕರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ, ಅದು ಕೂಡ ಭಾಳ ಮುಖ್ಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಅದ್ರ ಜೊತೆಗೆ ಮನೋರಂಜನೆ ಕೂಡ ಇದೆ. ಮನಸ್ಸಿಗೆ ಒಂದು ಸಂತೋಷವನ್ನು ಉಂಟು ಮಾಡುವಂಥ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಮಾಡಿರೋವಂಥದ್ದು, ವಸ್ತು ಪ್ರದರ್ಶನ ಮಾಡಿರುವಂಥದ್ದು, ಆಹಾರ ಮೇಳ ಮಾಡಿರುವಂಥದ್ದು ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ಮಾಡಿರೋವಂಥದ್ದು ಶ್ಲಾಘನೀಯ. ಹಾಗಾಗಿ ಇದ್ರ ಸದುಪಯೋಗವನ್ನು ಎಲ್ಲ ಮಂಡ್ಯ ಜನತೆ ಪಡ್ಕೊಳ್ಬೇಕು. ಮುಂದಿನ 5 ದಿವಸಗಳ ಕಾಲ ಈ ಒಂದು ಪ್ರದೇಶದಲ್ಲಿ ಕಾಲೇಜು ಆವರಣದಲ್ಲಿ ನಡೀತದೆ, ಎಲ್ಲ ಮಂಡ್ಯ ಜನತೆ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಇದು ಯಶಸ್ವಿ ಆಗಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೋರ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ದಿ ಗೋಲ್ಡನ್ ಇಂಡಿಯನ್ ಕಾಮಿಡಿ ಡಾಗ್ ಶೋ ಡಾಗ್ ಸರ್ಕಸ್ 4 ನಾಯಿಗಳು ಮಾಡಿ ತೋರಿಸುವಂತಹ ಸುಂದರವಾದ ಕಾಮಿಡಿ ಆಟ ಕಾಮಿಡಿ ಶೋಗಳಿಗೆ ಇದು ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದಾಟ ಕಾಮಿಡಿ ಆಟ ಕಾಮಿಡಿ ಶೋ. ಬನ್ನಿ ಜಾಯ್ ಬನ್ನಿ ಮಕ್ಕಳೇ ಬನ್ನಿ ಬೇಗನೆ ಬನ್ನಿ. ಹಲೋ ಹಲೋ ಬೇಗ ಬೇಗ ತಮ್ಮಂದಿರಿ ಚಿಕ್ಕಬರಿ ದೊಡ್ಡಬರಿ ಬಡಬರಿ ಶ್ರೀಮಂತರಿ ಶೆಟ್ರೆ ಗೌಡ್ರೆ ಪಠಾಣ್ ಆದರೆ ಬಂದಿದ್ದಾರೆ ಅಂತಂದರೆ ತುಂಬ ಸಂತೋಷದ ವಿಚಾರ. ಹಾಗಾಗಿ ಅವರಿವತ್ತು ಈ ಆಹಾರ ಮೇಳವನ್ನು ಉದ್ಘಾಟಿಸಿದ್ದಾರೆ. ಈ ಆಹಾರ ಮೇಳ ತುಂಬ ಅವಶ್ಯಕ ಅಂತ, ಅಥವಾ ಈ ಆಹಾರ ಮೇಳದಲ್ಲಿ ವೈವಿಧ್ಯ ಇದೆ. ಉತ್ತರ ಕರ್ನಾಟಕದಿದೆ, ಮೈಸೂರಿಗಿದೆ, ಬೆಂಗಳೂರಿಗಿದೆ, ಬೆಣ್ಣೆ ದೋಸೆ ಇದೆ. ಮುಖ್ಯವಾಗಿ ನಾವು ಬಳಸುವಂಥ ಪದಾರ್ಥಗಳು, ಕೃಷಿ ಸಲಕರಣೆಗಳು, ನಾವು ಬಳಸುವಂಥ ಆಹಾರವನ್ನು ತಯಾರು ಮಾಡೋದಕ್ಕೆ ಬಳಸ್ತಕ್ಕಂಥ ನಮ್ಮ ಮಡಿಕೆ ಕುಡಿಕೆಗಳು ಇವೆಲ್ಲ ಮಾಯ ಆಗಿಬಿಟ್ಟಿದ್ದಾವೆ. ಇವೆಲ್ಲವನ್ನಾದರೂ ಒಂದು ವರ್ಷಕ್ಕೊಂದು ಸಾರಿ ಎಕ್ಸಿಬಿಷನ್ ಮೂಲಕ ಇವನ್ನ ತೋರಿಸುವಂತಾದರೆ ನಮ್ಮ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ. ಅದು ಎಕ್ಸಿಬಿಷನ್ ಬೇರೆ, ಇದು ಒಂದು ಮನರಂಜನೆಯನ್ನು ಕೂಡ ಕೊಡ್ತಕ್ಕಂಥದ್ದು. ಈ ಒಂದು ನಗರಗಳನ್ನ ಜೀವಂತಿಕೆಯಾಗಿ ಇಡಬೇಕು ಅಂದರೆ ಇಂಥ ಒಂದು ಸಮಾರಂಭಗಳು ನಡೀತಾ ಇರಬೇಕು. ಇದನ್ನು ಆಯೋಜಿಸುವಂಥ ಒಂದು ಎಲ್ಲ ಊರುಗಳಲ್ಲೂ ಕೂಡ ಇಂಥ ಒಂದು ಸಾಮಾನ್ಯವಾಗಿ ಇಂಥ ಒಂದು ಸಂಸ್ಥೆಗಳು ಮುಂದೆ ಬಂದು ಕರ್ನಾಟಕದಲ್ಲಿ ಸ್ಟೇಟ್ ಟಿ ವಿಗಳು ಹೇಗೆ ಆಯೋಜನೆ ಮಾಡ್ತವೆ, ಹಾಗೆ ಜಿಲ್ಲಾ ಕೇಂದ್ರಗಳಲ್ಲೂ ಇರುವಂಥ ಕೇಬಲ್ ನೆಟ್ವರ್ಕ್ರವರು ಕೂಡ ಹಾಗೂ ಉದ್ಯಮಿಗಳು ಕೂಡ ಮುಂದೆ ಬಂದು ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನತೆಗೆ ಬೇಕಾದಂಥ, ಮನೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಒಂದೇ ಸೂರಿನಡಿಯಲ್ಲಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮತ್ತು ಎಲ್ಲ ರಾಜ್ಯಗಳಲ್ಲಿ ತಯಾರಾಗುವಂಥ ಆಹಾರ ಪದಾರ್ಥಗಳನ್ನು ಒಂದೇ ಸೂರಿನಡಿಯಲ್ಲಿ ಜನತೆಗೆ ಸಿಗುವಂಥ ಒಂದು ಏರ್ಪಾಡು ಮಾಡುವಂಥ ಈ ಒಂದು ದೊಡ್ಡ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೀಲಿ. ಇದಕ್ಕೆ ಮಂಡ್ಯ ಜನತೆ ಭೇಟಿ ಕೊಟ್ಟು ಇಂಥ ಒಂದು ಸಮಾರಂಭವನ್ನು ಪ್ರತಿ ವರ್ಷ ಸ್ವರ್ಣ ಟಿ ವಿ ಕಡೆಯಿಂದ ಹಮ್ಮಿಕೊಳ್ಳಿ. ಆ ಒಂದು ಶಕ್ತಿ ಶಂಭುಗೌಡರು ಕೊಡಲಿ ಮತ್ತು ಅವರ ತಂಡಕ್ಕೆ ಕೊಡಲಿ. ದಯಮಾಡಿ ಶಂಭು ಅವರು ಬರಬೇಕು, ಗೌರವವನ್ನು ಸಲ್ಲಿಸಬೇಕು. ಈ ವೇದಿಕೆಯನ್ನು ಹಂಚಿಕೊಂಡು ಮಕ್ಕಳನ್ನ ವೇದಿಕೆಗೆ ಬರಮಾಡಿಕೊಳ್ತಾರೆ.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ